2 ಟೈಮ್ ನನಗೆ ಕಂಟಿನ್ಯೂಸ್ ಆಗಿ ಬೆಸ್ಟ್ ಟೀಚರ್ ಅವಾರ್ಡ್ ಯೂನಿವರ್ಸಿಟಿ ಆಫ್ ಫ್ಲಾರಿಡಾದಿಂದ ಕೊಟ್ಟರು. ಮತ್ತು ಹೊಸ ಒಂದು ಡ್ರಗ್ನ ನಾನು ಇಲಿಗಳಲ್ಲಿ ಪ್ರಯತ್ನ ಮಾಡಿ ಸ್ಟ್ರೋಕ್ಗೆ ಫಲಕಾರಿ ಆಗುತ್ತೆ ಅಂತ ತೋರಿಸ್ಕೊಟ್ಟೆ. ಹೀಗೆ ಸಾಕಷ್ಟು ಕೆಲಸಗಳು 18 ವರ್ಷದಲ್ಲಿ ನಡೀತು. ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಗ್ರಾಮೀಣ ಪ್ರದೇಶದ ಜನಗಳಿಗೆ ಅಷ್ಟು ಲಭ್ಯವಿಲ್ಲ. ಈಗ ಅವ್ರೇನಾದ್ರು ಒಬ್ಬ ಕಾರ್ಡಿಯಾಲಜಿಸ್ಟೋ, ನ್ಯೂರಾಲಜಿಸ್ಟೋ, ಸೈಕ್ಯಾಟ್ರಿಸ್ಟೋ ಅಥವಾ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟೋ ನೋಡಬೇಕಾದ್ರೆ ಅವನು 10 ಕಿಲೋಮೀಟ್ರ್ಗಳು ಅಥವಾ 100 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ದುಡ್ಡು ಖರ್ಚು ಮಾಡಿಕೊಂಡು ಅವರ ಒಂದು ಸಮಯವನ್ನು ವೇಸ್ಟ್ ಮಾಡಿಕೊಂಡು ಇಲ್ಲಿ ಬಂದು ನೋಡಬೇಕಾಗತ್ತೆ. ನಾನು ಅಮೇರಿಕದಲ್ಲಿ ಅಲ್ಲೂ ಸಹಿತ ಗ್ರಾಮೀಣ ಪ್ರದೇಶಗಳು ತುಂಬ ಇದ್ದಾವೆ. ಅಲ್ಲಿ ನಾನು ಟೆಲಿಮೆಡಿಸಿನ್ ಅಂದರೆ ಫೋನ್ ಮುಖಾಂತರ ಮತ್ತು ವಿಡಿಯೋ ಕ್ಯಾಮ್ರಾ ಮುಖಾಂತರ ಪ್ರತಿಯೊಂದು ಹಳ್ಳಿ ಗ್ರಾಮಕ್ಕೂ ನಾವು ತಲುಪುವಂಥ ಒಂದು ಯಶಸ್ವಿ ಟೆಲಿಮೆಡಿಸಿನ್ ಅಮೇರಿಕದಲ್ಲಿದೆ. ಅದನ್ನು ನಾವು ಯಾಕೆ ಅಳವಡಿಸಬಾರ್ದು ಅನಿಸ್ತು. ನಾನು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ನ ಫ್ರೀ ಆಫ್ ಕಾಸ್ಟು ಪ್ರೊವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಅಪ್ ಟು 70 ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀವಿ ಇದುವರೆಗೂ. ಆಮೇಲೆ ಒಂದು ಕ್ಲೋಸ್ ಟು 20,000 ಪೇಷಂಟ್ಸ್ನ ನಾವು ಫ್ರೀಯಾಗಿ ನೋಡಿದ್ದೀವಿ. ಖರ್ಚಿಗೆ ಭಾಳಷ್ಟು ಅವಾರ್ಡ್ಗಳು ಬಂದವು. ಅದರಲ್ಲಿ ನೀವು ಭಾಳ ಇಂಪಾರ್ಟೆಂಟ್, ಭಾಳ ಹೃದಯಕ್ಕೆ ಹತ್ತಿರವಾಗಿರೋದು ಈ ಫಿಸಿಯೋಥೆರಪಿಗೆ ನಮ್ಮ ನಡೆಯೋಕ್ಕೆ ಪೇಷಂಟ್ಸ್ಗಳಿಗೆ ಮತ್ತು ನಿಂತ್ಕೊಂಡು ಸ್ಟ್ರೋಕ್ ಆದವ್ರಿಗೆ ನಿಲ್ಲಕ್ಕೆ ಅದು ಸಪೋರ್ಟ್ ಕೊಡುವಂಥ ಒಂದು ಡಿವೈಸು. ಇದು ಅಮೇರಿಕದ ಒಂದು ಏನು ಸಂಸ್ಥೆಗಳು, ಯೂನಿವರ್ಸಿಟೀಸ್ಗಳು ನನಗೆ ಈ ಥರ ಒಂದು ನನ್ನ ಕೆಲಸಕ್ಕೆ ಒಂದು ಸನ್ಮಾನ ಮಾಡಿ ನನಗೆ ಕಳಿಸ್ಕೊಟ್ರು. ಸೊ ಅದಕ್ಕೆ ನಾನು ಭಾಳ ಚಿರಋಣಿ. ಬ್ರೈನಲ್ಲಿ ಪ್ರೆಷರ್ ಇನ್ಕ್ರೀಸ್ ಆದಾಗ ನಮ್ಮ ಕಣ್ಣಲ್ಲಿ ಅದು ಗೊತ್ತಾಗುತ್ತೆ. ಯಾಕೆಂದರೆ ಅದೊಂದು ನರ ಇದೆ, ಅದು ದೊಡ್ಡ ಆಗುತ್ತೆ. ಅದನ್ನು ನಾವು ಡಯಾಮೀಟ್ರನ್ನ ಮೆಷರ್ ಮಾಡಿ ಪ್ರೆಷರ್ ಏರಿದೆಯೋ ಇಲ್ವೋ ಬ್ರೈನಲ್ಲಿ ಅಂತ ಕಂಡುಹಿಡಿಯೋಕ್ಕೆ ಇದು ಒಂದು ಭಾಳ ಸೂಕ್ತವಾದ ನಾನ್ ಇನ್ವೇಸಿವ್ ಮೆಥಡ್, ಅಲ್ಟ್ರಾಸೌಂಡ್ ಯೂಸ್ ಮಾಡಿ. ವೀಕ್ಷಕರೇ, ಡಿಜಿಟಲ್ ಮಾಧ್ಯಮದ ಇಂದಿನ ಪ್ರವಾಸ ಮೈಸೂರಲ್ಲಿ ನಾನಿವತ್ತು ಒಬ್ಬ ಅಪರೂಪದ ವ್ಯಕ್ತಿತ್ವನ ನಿಮ್ಮ ಮುಂದೆ ಭೇಟಿ ಮಾಡಿ ಅವರ ಜೀವನ ಕಥೆಯನ್ನು ಪರಿಚಯ ಮಾಡ್ಕೊಡೋದಕ್ಕೆ ಹೊರಟಿದ್ದೀನಿ. ಮೈಸೂರಲ್ಲಿ ಒಂದು ಫೇಮಸ್ ಆಸ್ಪತ್ರೆ ಕಟ್ಟಿಸಿದ್ದಾರೆ. ಅದು ಶಾಂತವೇರಿ ಗೋಪಾಲಗೌಡ ಹೆಸರಿನಲ್ಲಿ ಮೆಮೋರಿಯಲ್ ಆಸ್ಪತ್ರೆ ಕಟ್ಟಿಸಿದ್ದಾರೆ. ಫೇಮಸ್ ನ್ಯೂರೋ ಸರ್ಜನ್ ಅವರ ಬದುಕಿನ ಕಥೆಯನ್ನು ಇವತ್ತು ಭೇಟಿ ಮಾಡಿ ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಬನ್ನಿ, ಎಲ್ರಿಗೂ ಕೂಡ ಡಾಕ್ಟರ್ ಸುಶ್ರುತ್ ಗೌಡ ಬದುಕಿನ ಕಥೆಗೆ ಸ್ವಾಗತ, ಸುಸ್ವಾಗತ. ಮತ್ತು ಇವರು ಭಾರತದ ಫೇಮಸ್ ನಂಬರ್ 1 ನ್ಯೂರೋ ಸರ್ಜನ್. ಇವರ ವ್ಯಕ್ತಿತ್ವದ ಕಥೆಯನ್ನು ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಅಮೇರಿಕದಲ್ಲಿ 18 ವರ್ಷ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಇವಾಗ ಇಂಡಿಯಾಗೆ ಬಂದು ಇಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲಾಗಿದ್ದಂತಹ ಸರಿಸುಮಾರು 18,000 ಮಂದಿಗೆ ಕಾಯಿಲೆಗಳನ್ನ ವಾಸಿ ಮಾಡಿದ್ದಾರೆ. ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ರೆವಲ್ಯೂಷನ್ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಟೆಲಿಮೆಡಿಸಿನ್ ವ್ಯವಸ್ಥೆಯಲ್ಲಿ ಅದು ಯಾವ ರೀತಿಯಲ್ಲಿ ಅಪ್ಲೈ ಮಾಡಿದ್ರು, ಅದ್ರ ಜೊತೆಗೆ ಯಾವ ರೀತಿಯಲ್ಲಿ ಜನಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ವ್ಯಕ್ತಿತ್ವವನ್ನು ನಾನು ನಿಮ್ಮ ಮುಂದೆ ಇವತ್ತು ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಡಾಕ್ಟರ್ ಸುಶ್ರುತ್ ಗೌಡ ಬದುಕಿನ ಕಥೆಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಸೂರ್ಯ ಉದಯಿಸೋದು 1 ನಿಮಿಷ ಲೇಟ್ ಆಗ್ಬೋದು, ಆದರೆ ನಮ್ಮ ಡಾಕ್ಟ್ರು ಟೈಮಿಂಗ್ಸ್ ಮಾತ್ರ ಪಕ್ಕ ಅಷ್ಟು ಪಂಕ್ಚುಯಾಲಿಟಿ ಮೇಂಟೈನ್ ಮಾಡ್ತಾರೆ. ಬನ್ನಿ, ಅವ್ರನ್ನ ಭೇಟಿ ಮಾಡೋಣ. ಸರ್ ನಮಸ್ತೆ. ಹೇಗಿದೆ ಸರ್ ತಯಾರಿ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಡಿಜಿಟಲ್ ಮಾಧ್ಯಮನ ಫಸ್ಟ್ ಆಫ್ ಆಲ್ ಬ್ಯಾಂಗ್ಳೂರಿಂದ ಎಲ್ಲಿಗೆ ಕರೆದಿದ್ದಕ್ಕೆ. ಏಕೆಂದರೆ ನಿಮ್ಮಂಥ ವ್ಯಕ್ತಿತ್ವದ ಪರಿಚಯ ನಮ್ಮ ಕರುನಾಡಿಗಾಗಬೇಕು. ನಿಮ್ಮನ್ನು ಅಂತಹ ಫಾರಿನ್ ಕಂಟ್ರಿಲೇ ಗುರುತಿಸಿ ಆ ಸರ್ಕಾರದವರು ಒಂದು ಅವಾರ್ಡ್ ಕೊಡ್ತಾರೆ. ಅಂಥ ಪ್ರತಿಭಾನ್ವಿತ ವ್ಯಕ್ತಿತ್ವಗಳೆಲ್ಲ ಫಾರಿನ್ ಕಂಟ್ರೀಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಅಂಥದ್ರಲ್ಲಿ ನಿಮ್ಮದೇ ಒಂಥರ ಡಿಫ್ರೆಂಟ್ ವ್ಯಕ್ತಿತ್ವ ಸರ್. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ. ಹೇಗೆ ಈ ರೀತಿ ಬದಲಾವಣೆ ತಂದ್ಕೊಂಡಿದ್ದು ನೀವು? ನಮಗೆ ಇಲ್ಲಿ ಒಂದು ಏನು ಸಂಸ್ಥೆಗಳು ಅವರು ಸಹಿತ ನನಗೆ ಸನ್ಮಾನ ಮಾಡಿದ್ದಾರೆ. ನಮ್ಮ ಒಕ್ಕಲಿಗ ಸ್ವಾಮೀಜಿ, ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಮೊನ್ನೆ ನನಗೆ ಒಂದು ವೇದಿಕೆ ಮೇಲೆ ನನ್ನ ಒಂದು ಏನು ನ್ಯೂರಾಲಜಿ ಮತ್ತು ಡಾಕ್ಟರ್ ಸೇವೆ ಏನು ಮಾಡಿದ್ದೀನಿ ಮತ್ತು ಸಮಾಜ ಸೇವೆ ಮಾಡಿದ್ದೀನಿ ಮತ್ತು ನನ್ನ ತಾರ್ ಕ್ಯಾಂಪ್ ಮುಖಾಂತರ ಫ್ರೀ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡಿದ್ದೀನಿ ಇಲ್ಲಿಯ ಸುತ್ತಮುತ್ತಲಿನ ಹಳ್ಳಿ ಗ್ರಾಮಗಳಿಗೆಲ್ಲ. ಅದನ್ನೆಲ್ಲ ಪರಿಗಣಿಸಿ ಅದೊಂದು ನಮಗೊಂದು ಸನ್ಮಾನ ಮಾಡಿದ್ರು. ಹಾಗೆ ವಿವಿಧ ಸಂಸ್ಥೆಗಳೆಲ್ಲ ನಮಗೆ ಇಲ್ಲಿ ಲೋಕಲ್ಲಾಗಿ ನಮಗೆ ಸನ್ಮಾನ ಮಾಡಿದ್ದಾರೆ. ಸೊ ಅದೊಂದು ಖುಷಿ ತರುತ್ತೆ. ಮತ್ತು ಈಗ ನನ್ನ ಮೇಯ್ನ್ ಉದ್ದೇಶ ಏನಾಯಿತು ಅಂದರೆ, ನನಗೆ ಮಕ್ಕಳು ಅಲ್ಲಿ ನಾನೆಲ್ಲ ಕೆಲಸ ಮಾಡಿದೆ ಭಾಳಷ್ಟು ವರ್ಷ. US ಅಲ್ಲಿ ಕೆಲಸ ಮಾಡಿದೆ 18 ವರ್ಷ ಆಲ್ಮೋಸ್ಟ್. 18 ವರ್ಷ ಅಲ್ಲಿ ಕೆಲಸ ಮಾಡಿ ನೀವು ಅಲ್ಲಿ ಸೆಟಲ್ ಆಗ್ದಲೆ ಇಲ್ಲಿ ಬಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾ ಇದ್ದೀರಲ್ಲ, ರಿಯಲಿ ಗ್ರೇಟ್ ಸರ್. ಇಲ್ಲ ಮೇಡಮ್, ಇದೇನಾಯ್ತು ಅಂದರೆ ನಮ್ಮ ಮಕ್ಕಳು ನನಗೆ ಅವ್ರ ಮುಂಚೆಯಿಂದ ಅವ್ರು ಇಲ್ಲಿ ಬೆಳಿಬೇಕು ಅಂತ ಒಂದು ಆಸೆ.
ಯಾಕೆಂದರೆ ನಮ್ಮ ಪರಿಸರ, ನಮ್ಮ ಒಂದು ಫ್ಯಾಮಿಲಿ ಸೆಟಪ್ಪು, ನಮ್ಮ ಒಂದು ಸಂಪ್ರದಾಯ ಇವನ್ನೆಲ್ಲ ಒಂದು ಅಳವಡಿಸ್ಕೊಂಡ್ರೆ ಒಬ್ಬ ಮನುಷ್ಯ ಒಂಥರ ಏನಂತಾರೆ ಹೋಲ್ಸಮ್ ಅಂತ ಹೇಳ್ತೀವಿ. ಅದನ್ನು ಒಂದು ಮೆಂಟಲ್ ಗ್ರೋತ್, ಪರ್ಸನಾಲಿಟಿ ಗ್ರೋತ್ ನನಗನ್ಸುತ್ತೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಕೆಲವರು ಅದನ್ನು ಒಪ್ಪದೇ ಇರ್ಬೋದು. ನನಗೆ ಇಂಡಿಯಾದಲ್ಲಿ ಸಿಗೋವಂಥ, ಭಾರತದಲ್ಲಿ ಸಿಗೋವಂಥ ಎನ್ವೈರ್ನ್ಮೆಂಟ್ ಬೇರೆ ಎಲ್ಲೂ ಸಿಗಲ್ಲ ಅಂತ ನನ್ನದೊಂದು ಭಾವನೆ. ಆ ದೃಷ್ಟಿಯಿಂದ ನಮ್ಮ ತಾಯ್ನಾಡು ಬಿಟ್ಕೊಡೋಕ್ಕಾಗುತ್ತೆ ಸರ್. ಇಲ್ಲಿಂದ ಬೆಳೆದಂಥ ಬೇರ್ಗಳು ನಾವು ನೀವೆಲ್ಲ ಅಲ್ಲಿ ಹೋದಾಗ ಅಲ್ಲಿಗೂ ತುಂಬ ಎಲ್ಲ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅದರಲ್ಲೂ ನಿಮ್ಮ ಮಕ್ಕಳಿಗೆ ಇಲ್ಲಿ ಬೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ತು ಅಂತ ಹೇಳ್ತಾ ಇದ್ದೀರಲ್ಲ. ಹೌದು, ಆ ದೃಷ್ಟಿಯಿಂದ ನಾನು ವಾಪಸ್ ಬಂದಾಗ ನನಗೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾನು ಗುರುತಿಸಿದೆ. ನಾನು ಆ್ಯಸ್ ಎ ನ್ಯೂರಾಲಜಿಸ್ಟ್, ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಗ್ರಾಮೀಣ ಪ್ರದೇಶದ ಜನಗಳಿಗೆ ಅಷ್ಟು ಲಭ್ಯವಿಲ್ಲ. ಈಗ ಅವ್ರೇನಾದ್ರು ಒಬ್ಬ ಕಾರ್ಡಿಯಾಲಜಿಸ್ಟೋ, ನ್ಯೂರಾಲಜಿಸ್ಟೋ, ಸೈಕ್ಯಾಟ್ರಿಸ್ಟೋ ಅಥವಾ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟೋ ನೋಡಬೇಕಾದ್ರೆ ಅವನು 10 ಕಿಲೋಮೀಟ್ರ್ಗಳು ಅಥವಾ 100 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ದುಡ್ಡು ಖರ್ಚು ಮಾಡಿಕೊಂಡು ಅವರ ಒಂದು ಸಮಯವನ್ನು ವೇಸ್ಟ್ ಮಾಡಿಕೊಂಡು ಇಲ್ಲಿ ಬಂದು ನೋಡಬೇಕಾಗತ್ತೆ. ಸೊ ನನಗೆ ಏನು ಅನಿಸುತ್ತೆ ಅಂದರೆ, ಅದು ಒಂದು ವಿಷಯದಲ್ಲಿ ನಾವು ಆರೋಗ್ಯದ ಒಂದು ಏನೊಂದು ಫೀಲ್ಡಲ್ಲಿ ಅದು ಒಂದು ವಿಷಯದಲ್ಲಿ ನಾವು ಎಡವಿದ್ದೀವಿ ಅನಿಸುತ್ತೆ. ನಿಮಗೆ ಬೇಸಿಕ್ BP ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು ನಿಮಗೆ ಎಲ್ಲ ಒಂದು ಸಣ್ಣ ಹಳ್ಳಿಗಳಲ್ಲೂ ನಿಮಗೆ ಸಿಗ್ಬೋದು ಡಾಕ್ಟರ್ಸ್ಗಳು. ಬಟ್ ನನಗೆ ಈ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್, ಅದು ಈಗ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಏನು ಹೇಳ್ತೀವಿ, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಕ್ಯಾನ್ಸರು, ಈ ಥರ ಎಲ್ಲ ಕಾಯಿಲೆಗಳಿಂದ ನಿಮಗೇನು ಹಾರ್ಟ್ ಮೇಲೆ, ಬ್ರೈನ್ ಮೇಲೆ ಮತ್ತು ನಿಮ್ಮ ಶ್ವಾಸಕೋಶದ ಮೇಲೆ ಏನು ಪರಿಣಾಮ ಆಗುತ್ತೆ, ಅದು ಸೂಕ್ತವಾದ ಪರಿಹಾರ ನಮ್ಮ ಗ್ರಾಮೀಣ ಜನಗಳಿಗೆ ಸಿಗ್ತಾ ಇಲ್ಲ ಅನ್ನೋದು ನನ್ನೊಂದು ಇದು ಕೊರತೆ ನಾನು ಕಂಡು ಬಂತು. ಅದನ್ನು ಹೇಗೆ ನಿವಾರಣೆ ಮಾಡೋದು ಅಂತ ನನಗೊಂದು ಥಿಂಕ್ ಮಾಡ್ತಾಯಿದ್ದೆ. ನಾನು ಅಮೇರಿಕಾದಲ್ಲಿ ಅಲ್ಲೂ ಸಹಿತ ಗ್ರಾಮೀಣ ಪ್ರದೇಶಗಳು ತುಂಬ ಇದ್ದಾವೆ. ಅಲ್ಲಿ ನಾನು ಟೆಲಿಮೆಡಿಸಿನ್ ಅಂದರೆ ಫೋನ್ ಮುಖಾಂತರ ಮತ್ತು ವಿಡಿಯೋ ಕ್ಯಾಮ್ರಾ ಮುಖಾಂತರ ಪ್ರತಿಯೊಂದು ಹಳ್ಳಿ ಗ್ರಾಮಕ್ಕೂ ನಾವು ತಲುಪುವಂಥ ಒಂದು ಯಶಸ್ವಿ ಟೆಲಿಮೆಡಿಸಿನ್ ಅಮೇರಿಕದಲ್ಲಿದೆ. ಅದನ್ನು ನಾವು ಯಾಕೆ ಅಳವಡಿಸಬಾರ್ದು ಅನಿಸ್ತು. ಅಷ್ಟೊತ್ತಿಗೆ ಕೋವಿಡ್ ಬಂತು. ಕೋವಿಡಲ್ಲೂ ಸಹಿತ ನಾವು ಬಹಳಷ್ಟು ಚಾಲೆಂಜಸ್ಗಳು ಆ್ಯಸ್ ಎ ಹೆಲ್ತ್ ಕೇರ್ ಪ್ರೊವೈಡರ್ ನಾವು ಫೇಸ್ ಮಾಡಿದ್ವಿ. ಆ ಟೈಮಲ್ಲೇ ನನಗನ್ಸಿದ್ದು, ಅಯ್ಯೋ ನಾವು ಟೆಲಿಮೆಡಿಸಿನ್ ನಾವೇನು ಯೂಸ್ ಮಾಡ್ಕೊಂಡಿದ್ರೆ ಎಫೆಕ್ಟಿವ್ ಆಗಿ ಎಷ್ಟೊಂದು ಡೆತ್ಗಳು, ಎಷ್ಟೊಂದು ಇದು ಹೆಲ್ತ್ ಪ್ರಾಬ್ಲಮ್ಸ್ಗಳನ್ನ, ಕೋವಿಡ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಆ ದೃಷ್ಟಿಯಿಂದ ಕೋವಿಡ್ ಮುಗಿತಾ ಇರೋ ಹಾಗೆ ನಾನು ಏನು ಮಾಡಿದೆ, ಎಲ್ಲ ಒಂದು ಹಳ್ಳಿಗಳಿಗೂ, ಈ ಸುತ್ತಮುತ್ತಲಿನ ಹಳ್ಳಿಗಳು, ಹುಣಸೂರು, ಪಿರಿಯಾಪಟ್ಟಣ, ಕೊಡಗು, ಚಾಮರಾಜನಗರ, ನಂಜನಗೂಡು, ಹೀಗೆಲ್ಲ ಹಳ್ಳಿಗಳಲ್ಲಿ ಹೋಗಿ ನಾನು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ನ ಫ್ರೀ ಆಫ್ ಕಾಸ್ಟು ಪ್ರೊವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಅಪ್ ಟು 70 ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀವಿ ಇದುವರೆಗೂ. ಆಮೇಲೆ ಕ್ಲೋಸ್ ಟು 20,000 ಪೇಷಂಟ್ಸ್ನ ನಾವು ಫ್ರೀಯಾಗಿ ನೋಡಿದ್ದೀವಿ. ಇದು ಏನು ಅಂದರೆ, ಇದು ವೈಯಕ್ತಿಕವಾಗಿ ಮಾಡಿರೋದು. ಸೊ ಇದನ್ನು ನೋಡಿದಾಗ ನಮಗೆ ಇಲ್ಲಿ ಮೈಸೂರಿಗೆ ಒಬ್ಬರು ಸೋಷಿಯಲ್ ಆ್ಯಕ್ಟಿವಿಸ್ಟ್, ಈ ಟ್ರೈಬಲ್ ಲ್ಯಾಂಡ್ ಆ್ಯಕ್ಟ್ ಮತ್ತು ಟ್ರೈಬಲ್ ಲ್ಯಾಂಡ್ ರೈಟ್ಸ್ ಆ್ಯಕ್ಟಿವಿಸ್ಟ್ ಏನಿದ್ದಾರೆ, ರಾಜಗೋಪಾಲ್ ಅಂತ, ಅವ್ರು ಬಂದಿದ್ದರು. ಅವ್ರು ಬಂದು ನಾನು ಮಾಡಿರೋ ಕೆಲಸ ಎಲ್ಲ ನೋಡಿ, ನೀವು ಗ್ರಾಮೀಣ ಪ್ರದೇಶ ಜನಗಳಿಗೆ ನೀವು ಇಲ್ಲಿ ಸುತ್ತಮುತ್ತಲಿನ ಗ್ರಾಮಕ್ಕಷ್ಟೇ ನೀವು ಹೆಲ್ಪ್ ಆಗ್ತಾಯಿದೆ ನೀವು ಮಾಡ್ತಾ ಇರೋದು. ನೀವು ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡಬೇಕಾದ್ರೆ ನಿಮಗೆ ದೇಶದ ವಿವಿಧ ಭಾಗಗಳಲ್ಲಿ ಏನು ಪ್ರಾಬ್ಲಮ್ಸ್ಗಳಿದೆ, ಆರೋಗ್ಯದ ಸಮಸ್ಯೆಗಳು, ಅದನ್ನು ನೀವು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನೀವು ತಗೊಂಡ್ರೆ ಇನ್ನೂ ನೀವು ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ನೀವು ಇನ್ನೂ ದೊಡ್ಡ ಒಂದು ಪ್ರೋಗ್ರಾಮ್ಸ್ಗಳೋ ಪಾಲಿಸೀಸ್ಗಳೋ ಮಾಡ್ಬೋದು ಅಂತ ಹೇಳಿ ನನಗೆ ಭಾರತ್ ಜೋಡೋ ಅಂತ ರಾಹುಲ್ ಗಾಂಧಿಯವ್ರ ಜೊತೆ ನನಗೆ ನಡೆಯೋಕ್ಕೆ ಅವಕಾಶ ಮಾಡಿಕೊಟ್ರು. ನಾನು 5.5 ತಿಂಗಳು ರಾಹುಲ್ ಗಾಂಧಿ ಜೊತೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ 3570 ಕಿಲೋಮೀಟರ್ ನಡೆದೆ. ಅದೊಂದು ಅವಕಾಶದಲ್ಲಿ ನನಗೇನು ಏನೇನು ವಿಷಯಗಳು ನೋಡೋಕ್ಕೆ ಸಿಕ್ತು ಅಂದರೆ, ನಾವು ಅಂದ್ಕೊತೀವಿ ಕರ್ನಾಟಕದ ಕುಗ್ರಾಮಗಳೇ ಭಾಳ ಕೆಟ್ಟದಾಗಿದ್ದಾವೆ, ಅಲ್ಲಿ ಯಾವುದೇ ಥರದ ಸೌಲಭ್ಯಗಳಿಲ್ಲ ಅಂತ. ಆದರೆ ನೀವು ಹೋಗ್ತಾ ನಾರ್ತಲ್ಲಿ ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಮಹಾರಾಷ್ಟ್ರದ ಕೆಲವು ಭಾಗಗಳಿರ್ಬೋದು, ಅಥವಾ ಆಂಧ್ರ ಪ್ರದೇಶ ಇರ್ಬೋದು, ಇಲ್ಲಿ ಅಥವಾ ಕಾಶ್ಮೀರ ಇರ್ಬೋದು, ಹರಿಯಾಣ, UP, ಇಲ್ಲೆಲ್ಲ ಕಡೆ ನಾವು ಟ್ರಾವೆಲ್ ಮಾಡಿದ್ವಿ. ಹಳ್ಳಿಗಳಲ್ಲೆಲ್ಲ ಭಾಳಷ್ಟು ತೊಂದರೆಗಳಿದ್ದಾವೆ. ಬಟ್ ಇನ್ಫ್ರಾಸ್ಟ್ರಕ್ಚರ್ ಸೌತ್ ಇಂಡಿಯಾಗಿಂತ ಅಲ್ಲಿ ಕಡಿಮೆ ಅಂತಲೇ ನನಗೆ ಭಾವನೆ ಬಂತು. ಸೊ ಆ ದೃಷ್ಟಿಯಿಂದ ನನಗೆ ಅದೊಂದು ಭಾಳ ಒಂದು ಐ ಓಪನರ್ ಅಂತಲೇ ಹೇಳ್ಬೋದು. ಅದೊಂದು ವಾಪಸ್ ಬಂದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಇನ್ನು ಹೇಗೆ ಸಾಲ್ವ್ ಮಾಡೋದು ಅಂತ.
ಆವಾಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಾನು ಯಾವತ್ತೂ ಸಿದ್ದರಾಮಯ್ಯ ಸಾಹೇಬರು ಒಂದು ಗರಡಿಲೇ ಬೆಳೀತಾ ಇದ್ದಿದ್ದು. ಯಾಕೆಂದರೆ ನನಗೊಂದು ಮುಂಚೆಯಿಂದ ಒಂದು ಸೋಷಲಿಸ್ಟ್, ನಮ್ಮ ಗೋಪಾಲಗೌಡ ಶಾಂತಿವರಿ ಮೆಮೋರಿಯಲ್ ಹಾಸ್ಪಿಟಲ್ ನಾವೇನು ನಮ್ಮ ಫಾದರ್ ಓಪನ್ ಮಾಡಿದ್ರು, ನಮ್ಮ ಮುಂಚೆಯಿಂದ ನಮ್ಮ ಸೋಷಲಿಸ್ಟ್ ಬ್ಯಾಕ್ಗ್ರೌಂಡು. ಸೊ ಅದಕ್ಕೆ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಹತ್ತಿರ ಆದ್ವಿ. ಯಾಕಂದರೆ ಅವರು ಸೋಷಲಿಸ್ಟ್, ನಿಮಗೆ ಎಲ್ಲ ಗೊತ್ತಿರೋ ಹಾಗೆ. ಅವರು ಪರ್ಮಿಷನ್ ತಗೊಂಡೆ ನಾನು ಭಾರತ್ ಜೋಡೋಗೆ ಎಂಟ್ರ್ ಆದೆ. ಭಾರತ್ ಜೋಡೋ ಯಾತ್ರೆ ಬಗ್ಗೆ ಮಾತಾಡೋಣ, ಅದ್ರ ಜೊತೆಗೆ ನಿಮ್ಮ ಹಾಸ್ಪಿಟಲ್ ಒಂದು ಟೂರ್ ಮಾಡೋಣ ಬನ್ನಿ. ನಂದು ಆಫೀಸ್ ಮತ್ತು ಇದು ಇಲ್ಲೇ ನಾನು ಪೇಷಂಟ್ಸ್ಗಳನ್ನ ಈಗ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೂ ಇಲ್ಲಿ ನಿಮಗೆ ಫಿಸಿಯೋಥೆರಪಿಗೆ ನಮ್ಮ ನಡೆಯೋಕ್ಕೆ ಪೇಷಂಟ್ಸ್ಗಳಿಗೆ ಮತ್ತು ನಿಂತ್ಕೊಂಡು ಸ್ಟ್ರೋಕ್ ಆದವ್ರಿಗೆ ನಿಲ್ಲಕ್ಕೆ ಅದು ಸಪೋರ್ಟ್ ಕೊಡುವಂಥ ಒಂದು ಡಿವೈಸು. ಇದು ನಡೆಯೋಕ್ಕೆ ಗೇಟ್ ಆ್ಯಂಡ್ ಬ್ಯಾಲೆನ್ಸನ್ನೆಲ್ಲ ಟ್ರೈನ್ ಮಾಡೋಕ್ಕೆ ನಾವೊಂದು ಆ್ಯಪ್ರೇಟಸ್ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಇಷ್ಟಲ್ಲದೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಆ ಕಡೆ ಇದೆ. ಮತ್ತು ನಿಮ್ಗೆ ಇಲ್ಲಿ ECG ಮತ್ತು ಉಳ್ದಂಗೆ ಯಾವ್ದಾದ್ರು ಪ್ರೊಸೀಜರ್ಸ್ ಮಾಡಬೇಕಾದ್ರೆ ಈ ರೂಮ್ಸ್ಗಳನ್ನ ನಾವು ಉಪಯೋಗಿಸ್ಕೊಳ್ತೀವಿ. ಇಲ್ಲಿ ನಾವು ನರ್ಸಿಂಗ್ ಇದರಲ್ಲಿ ರಿಜಿಸ್ಟರ್ ಆಗಿಬಿಟ್ಟು ಅವರು BP, ಶುಗರ್ ಮತ್ತು ಪಲ್ಸ್ ಇವನ್ನೆಲ್ಲ ನೋಡಿ ಅದು ಸ್ಟೇಬಲ್ ಇದ್ದರೆ ನಮ್ಮ ಹತ್ರ ಕಳಿಸ್ಕೊಡ್ತಾರೆ. ಇದು ಕನ್ಸಲ್ಟೇಷನ್ ರೂಮ್ಸ್ಗಳು. ಇಲ್ಲೊಂದು ಕನ್ಸಲ್ಟೇಷನ್, ಇಲ್ಲೊಂದು ಕನ್ಸಲ್ಟೇಷನ್. ಇಲ್ಲಿ ನಮ್ಮದು ನ್ಯೂರೋಝೋನ್ ಅಂತ ಏನಿದೆ, ನಾನು ಓಪನ್ ಮಾಡಿದ್ದು ಹಾಸ್ಪಿಟ್ಲು 2019ಗೆ. ಇದರಲ್ಲಿ ಕಂಪ್ಲೀಟ್ ನ್ಯೂರೋ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳಿಗೂ ಇಲ್ಲಿ ನಾವು ಪರಿಹಾರ ಸೂಚಿಸುವಂಥ ಎಲ್ಲ ಒಂದು ಫೆಸಿಲಿಟೀಸು ಇದೆ. ಇವೆಲ್ಲ ನನ್ನದು ಒಂದು ಸರ್ಟಿಫಿಕೇಟ್ಸು. ಇದರಲ್ಲಿ ನೀವು ನೋಡ್ತಾ ಇರೋ ಹಾಗೆ IM ಡಬಲ್ ಅಮೆರಿಕನ್ ಬೋರ್ಡ್ ಸರ್ಟಿಫೈಡ್ ನ್ಯೂರಾಲಜಿಸ್ಟ್. ಅಂದರೆ ಡಬಲ್ ಬೋರ್ಡ್ ಅಂದರೆ ನ್ಯೂರಾಲಜಿ ಅಷ್ಟಲ್ಲದೆ ಸ್ಟ್ರೋಕ್ ನ್ಯೂರಾಲಜಿ, ಅಂದರೆ ವ್ಯಾಸ್ಕ್ಯುಲರ್ ನ್ಯೂರಾಲಜಿ ಅಂತ ಏನು ಹೇಳ್ತೀವಿ, ಇವೆರಡೂ ಸರ್ಟಿಫಿಕೇಷನ್ನು ಪಡೆದ ಏಕೈಕ ಒಕ್ಕಲಿಗ ಅಂತ ಹೇಳ್ಬೋದು. ಏಕೈಕ ಒಕ್ಕಲಿಗ ಮತ್ತು ಕನ್ನಡಿಗ ಅಂತ ಹೇಳ್ಬೋದು. ಇಷ್ಟಲ್ಲದೆ ನನಗೆ ನನ್ನ ರಿಸರ್ಚಿಗೆ ಭಾಳಷ್ಟು ಅವಾರ್ಡ್ಗಳು ಬಂದವು. ಅದರಲ್ಲಿ ನೀವು ಭಾಳ ಇಂಪಾರ್ಟೆಂಟ್, ಭಾಳ ಹೃದಯಕ್ಕೆ ಹತ್ತಿರವಾಗಿರೋದು ಈ ಕೆನೆತ್ ಹೈಲ್ಮೆನ್ ಅವಾರ್ಡ್. ಕೆನೆತ್ ಹೈಲ್ಮೆನ್ ಇನ್ನೂ ಬದುಕಿದ್ದಾರೆ. ಇವರು ಒನ್ ಆಫ್ ದ ಟಾಲೆಸ್ಟ್ ನ್ಯೂರಾಲಜಿಸ್ಟ್ ಅಂತ ಹೇಳ್ಬೋದು. ಭಾಳಷ್ಟು ಬುಕ್ಸ್ಗಳು, ಜರ್ನಲ್ಸ್ಗಳು, ಸಾವಿರಾರು ಪೇಪರ್ಗಳು ಬರೆದಿದ್ದಾರೆ. ಇವರು ಒಂಥರ ಲೆಜೆಂಡ್ ಅಂತಲೇ ಹೇಳ್ಬೋದು. ಇವರ ಕೈಯಲ್ಲಿ ನನಗೆ ಒಂದು ನನ್ನ ರಿಸರ್ಚಿಗೆ ಅವಾರ್ಡ್ ಸಿಕ್ತು. ಇಷ್ಟಲ್ಲದೆ ನನಗೆ ಸ್ಟ್ಯಾನ್ಲಿ ಮೆಡಿಕಲ್ ಕಾಲೇಜಲ್ಲಿ ಇರಬೇಕಾದ್ರೆ ಸ್ಪೆಷಲ್ ಟ್ರೈನಿ ಅವಾರ್ಡ್ ಬಂತು. ಮತ್ತು ನನಗೆ ನನ್ನ ಒಂದು ಏನು ರಿಸರ್ಚಿಗೆ ನಾನೇನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅದರಿಂದ ಮ್ಯಾಗ್ನೈಟ್ ಬ್ರೈನ್ ಇನ್ಸ್ಟಿಟ್ಯೂಟ್ ಅಂತ ಒಂದು ರಿಸರ್ಚ್ ಅವಾರ್ಡ್ಸು, ಟ್ರಾವೆಲ್ ಗ್ರ್ಯಾಂಟ್ಸು, ಹೀಗೆ ಸಾಕಷ್ಟು ಅವಾರ್ಡ್ಸ್ಗಳೆಲ್ಲ ಬಂತು. ಸೊ ಅಮೇರಿಕದ ಒಂದು ಏನು ಸಂಸ್ಥೆಗಳು, ಯೂನಿವರ್ಸಿಟೀಸ್ಗಳು ನನಗೆ ಈ ಥರ ಒಂದು ನನ್ನ ಕೆಲಸಕ್ಕೆ ಒಂದು ಸನ್ಮಾನ ಮಾಡಿ ನನಗೆ ಕಳಿಸ್ಕೊಟ್ರು. ಸೊ ಅದಕ್ಕೆ ನಾನು ಭಾಳ ಚಿರಋಣಿ. ಮತ್ತು ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಎಷ್ಟೊಂದು ಕೋರ್ಸ್ಗಳು ಮತ್ತು ನನಗೆ ಟೀಚಿಂಗ್ ಅವಾರ್ಡ್ಸು ಇವೆಲ್ಲ ಬಂತು. 2 ಟೈಮ್ ನನಗೆ ಕಂಟಿನ್ಯೂಸ್ ಆಗಿ ಬೆಸ್ಟ್ ಟೀಚರ್ ಅವಾರ್ಡ್ ಯೂನಿವರ್ಸಿಟಿ ಆಫ್ ಫ್ಲಾರಿಡಾದಿಂದ ಕೊಟ್ಟರು ಇದು. ಸೊ ಆ ಒಂದು ದೃಷ್ಟಿಯಿಂದ ಸೊ ಇವು ನಿಮಗೆ ಭಾಳಷ್ಟು ಕಡಿಮೆ ಜನಕ್ಕೆ ಆ ಅವಾರ್ಡ್ ಸಿಕ್ಕಿರೋದು, ಎಸ್ಪೆಷಲಿ ಇಂಡಿಯನ್ಸ್. ಸರ್, ನಮ್ಮ ಕನ್ನಡಿಗನಿಗೆ ಇಷ್ಟೊಂದು ಅವಾರ್ಡ್ ಸಿಕ್ಕಿದೆ, ಅದು ಹೊರದೇಶದಲ್ಲಿ ಅಂತ ಹೇಳಿದರೆ ನಮ್ಗೆ ಸಂತಸದ ವಿಷಯ ಅಲ್ವಾ. ಅವ್ರದ್ದೆಲ್ಲ ಅವಾರ್ಡ್ ಎಲ್ಲ ಒಂದೇ ವಾಲಲ್ಲಿ ನೋಡ್ಬೋದು. ಇದು ಒಂದು ಅವ್ರಿಗೆ ಮೆಮೊರೀಸ್. ಇಲ್ಲಿಗೆ ಬಂದ ತಕ್ಷಣ ಇವರು ಓದಿದ್ದು, ಮತ್ತು ಇವರು ರಿಸರ್ಚ್ ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ದು, ಮತ್ತು ಕೆಲವೊಂದು ಸಂಘ ಸಂಸ್ಥೆಗಳಾಗಿರ್ಬೋದು, ಕೆಲವೊಂದು ಯೂನಿವರ್ಸಿಟಿಲಿ ಅವಾರ್ಡ್ ಕೊಟ್ಟಿದ್ದೆಲ್ಲ ರೀಕಾಲಿಂಗ್ ಆಗುತ್ತೆ ಅಲ್ವಾ ಸರ್? ಇದು ನೋಡಿದ ತಕ್ಷಣ ಒಳಗಡೆ ನಾಸ್ಟಾಲ್ಜಿಕ್ ಮೂಮೆಂಟ್ ಅಂತ ಹೇಳ್ತೀವಲ್ಲ, ಅದು ನನಗೆ ಬೆಸ್ಟ್ ಟೀಚರ್ ಅವಾರ್ಡ್ 2 ಅದು ಭಾಳ ರೇರು. ಪ್ರತಿ 2 ಕನ್ಸಿಕ್ಯೂಟಿವ್ ಇಯರ್ಸು ಸಿಕ್ಕಿರೋದು. ಸೊ ನಾನು ಏನು 2 ವರ್ಷ ನಾನು ಯೂನಿವರ್ಸಿಟಿ ಆಫ್ ಫ್ಲಾರಿಡಾದಲ್ಲಿದ್ದರೆ 2 ವರ್ಷ ನನಗೆ ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟರು. ಅದು ಮೆಡಿಕಲ್ ಸ್ಟೂಡೆಂಟ್ಸು ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡಿರೋದಕ್ಕೆ. ಮತ್ತು ಈ ಒಂದು ಪೇಪರ್ ಏನಿದೆ, ಆಪ್ಟಿಕ್ ನರ್ವ್ ಶೀತ್ ಅಂದರೆ ನಮ್ಮದು ಬ್ರೈನಲ್ಲಿ ಪ್ರೆಷರ್ ಇನ್ಕ್ರೀಸ್ ಆದಾಗ ನಮ್ಮ ಕಣ್ಣಲ್ಲಿ ಅದು ಗೊತ್ತಾಗುತ್ತೆ. ಯಾಕೆಂದರೆ ಅದೊಂದು ನರ ಇದೆ, ಅದು ದೊಡ್ಡ ಆಗುತ್ತೆ. ಅದನ್ನು ನಾವು ಡಯಾಮೀಟ್ರನ್ನ ಮೆಷರ್ ಮಾಡಿ ಪ್ರೆಷರ್ ಏರಿದೆಯೋ ಇಲ್ವೋ ಬ್ರೈನಲ್ಲಿ ಅಂತ ಕಂಡುಹಿಡಿಯೋಕ್ಕೆ ಇದು ಒಂದು ಭಾಳ ಸೂಕ್ತವಾದ ನಾನ್ ಇನ್ವೇಸಿವ್ ಮೆಥಡ್, ಅಲ್ಟ್ರಾಸೌಂಡ್ ಯೂಸ್ ಮಾಡಿ. ಸೊ ಇದನ್ನು ಫಾಕ್ಸ್ ನ್ಯೂಸ್ ಅಂತ ಏನಿದೆ, ನೀವು ಅಮೇರಿಕದಲ್ಲಿ ನೀವೇ ಗೊತ್ತಿರೋ ಹಾಗೆ CNN, ಫಾಕ್ಸ್ ನ್ಯೂಸ್ ಅಂತ ಭಾಳ ಫೇಮಸ್ ಮೀಡಿಯಾ ಇದೆ. ಅವರು ಇದನ್ನು ನನ್ನ ಬಗ್ಗೆ ಬರೆದ್ರು. ಸೊ ಅವರು ಭಾಳ ಒಂದು ಪ್ರಶಂಸೆ ಮಾಡಿದ್ರು ಅದ್ರ ಬಗ್ಗೆ, ನಾನು ಮಾಡಿರೋ ಕೆಲಸದ ಬಗ್ಗೆ. ಸೊ ಇದು ಒಂದು ನನ್ನ ಒಂದು ರೆಸ್ಯೂಮಿಯಲ್ಲಿ ಇದು ಒಂದು ನನಗೆ ಭಾಳ ಹೈಲೈಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಡಾಕ್ಟ್ರು ಬಗ್ಗೆ ನಮ್ಮ ಅಮೇರಿಕದಲ್ಲಿ ಈ ರೀತಿಯಾಗಿ ಒಂದು ಫೇಮಸ್ ಒಂದು ನ್ಯೂಸ್ ಇದರಲ್ಲಿ ಮೀಡಿಯಾದಲ್ಲಿ ಒಂದು ಪೇಪರ್ ಆಗಿರ್ಬೋದು, ಆರ್ಟಿಕಲ್ ಬರುತ್ತೆ ಅಂತ ಹೇಳಿದರೆ ಅಲ್ಲೂ ಕೂಡ ಕಾಂಪಿಟೇಷನ್ ಇರುತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ. ಅಷ್ಟು ಸಾಮಾನ್ಯವಾದ ಸಂಗತಿ ಅಲ್ಲ. ಯಾಕೆಂದರೆ ಇಲ್ಲಿಂದ ಹೋಗಿ ಅಲ್ಲಿ ಇವರು ಒಂದು ಹೆಸರು ಮಾಡೋದು ಅಂತ ಹೇಳಿದರೆ ಇವರಿಗೆ ಸಾಕಷ್ಟು ಸ್ಟ್ರಗಲ್ ಇರುತ್ತೆ. ಆ ಸ್ಟ್ರಗಲ್ ಹೇಗಿತ್ತು ಸರ್ ಅಲ್ಲಿ?
ಭಾಳ ಭಾಳ ಇಂಟ್ರೆಸ್ಟಿಂಗ್ ಸ್ಟ್ರಗಲ್ ಅಂತ ಹೇಳ್ಬೋದು. ಸ್ಟ್ರಗಲ್ ಅನ್ನೋಕ್ಕಾಗಲ್ಲ, ಅದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಸ್ಟ್ರಗಲ್ ಅಂದರೆ ನಿಮಗೆ ನೀವು ಅದರಲ್ಲಿ ತುಂಬ ದುಃಖವಾದ ಒಂದು ವಿಚಾರ ಅಂತ ಹೇಳ್ಬೋದು. ಇದರಲ್ಲಿ ಸ್ಟ್ರಗಲ್ ಅಂತ ಅನ್ನೋದಕ್ಕಿಂತ ಒಂದು ಎಕ್ಸ್ಪೀರಿಯನ್ಸು. ಅದು ಯಾಕೆಂದರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಒಂದು ಟ್ರೆಡಿಷನ್ ಅಡ್ಯಾಪ್ಟ್ ಮಾಡಿಕೊಂಡು, ಅಲ್ಲಿ ಒಂದು ಸಂಸ್ಕೃತಿ ಅಡ್ಯಾಪ್ಟ್ ಮಾಡಿಕೊಂಡು, ಅಲ್ಲಿ ಜನಗಳ ಜೊತೆ ಬೆರೆತು ಅವರು ಮನ್ನಣೆ ಪಡೆದು ಆ ಪರ್ಟಿಕ್ಯುಲರ್ ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತು ಎಕ್ಸಾಮ್ಸ್ಗಳನ್ನ ಪಾಸ್ ಮಾಡಿ ಇವನ್ನೆಲ್ಲ ಮಾಡಿ ನಾನು ಅಲ್ಲಿ ಫ್ಯಾಕಲ್ಟಿಯಾಗಿ ಅಲ್ಲೇ ಅವ್ರದ್ದೇ ಸ್ಟೂಡೆಂಟ್ಸಿಗೆ ಟೀಚ್ ಮಾಡಿ ಅಲ್ಲಿ ಒಂದು ಅವ್ರಿಗೆಲ್ಲ ಹೆಡ್ ಆಗಿ ಸ್ಟ್ರೋಕ್ ಡೈರೆಕ್ಟ್ರಾಗಿ ಒಂದು ಯೂನಿವರ್ಸಿಟಿಗೆ ಇವನ್ನೆಲ್ಲ ಮಾಡಿರೋದು ಒಂಥರ ಭಾಳ ಖುಷಿ ಅನಿಸುತ್ತೆ. ವಾಪಸ್ ತಿರುಗಿ ನೋಡಿದಾಗ ಒಂದು 18 ವರ್ಷದಲ್ಲಿ ಇಷ್ಟೆಲ್ಲ ಮಾಡಿದ್ನ, ಇಷ್ಟೆಲ್ಲ ಆಯಿತಾ. ಆಮೇಲೆ ತುಂಬ ರಿಸರ್ಚ್ ಮಾಡಿದೆ, ಪೇಪರ್ಸ್ಗಳು ಬರೆದೆ, ಭಾಳಷ್ಟು ಕಾನ್ಫರೆನ್ಸಸ್ಗಳಿಗೆ ನನಗೆ ಸನ್ಮಾನಗಳಾದವು. ಮತ್ತು ಹೊಸ ಒಂದು ಡ್ರಗ್ನ ನಾನು ಇಲಿಗಳಲ್ಲಿ ಪ್ರಯತ್ನ ಮಾಡಿ ಸ್ಟ್ರೋಕ್ಗೆ ಫಲಕಾರಿ ಆಗತ್ತೆ ಅಂತ ತೋರಿಸ್ಕೊಟ್ಟೆ. ಹೀಗೆ ಸಾಕಷ್ಟು ಕೆಲಸಗಳು 18 ವರ್ಷದಲ್ಲಿ ನಡೀತು. ಆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.